ದಿವ್ಯೆಯಿಂದ ಬರ್ತಾಳೆ. ನಾ ಅಂತ ಕಳಿಸ್ತಾವನೆ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನನ್ನ ಬರ್ತಡೇ, ಅದಕ್ಕೆ ನಾನು ತುಂಬ ಖುಷಿಯಾಗಿ ರೆಡಿಯಾಗಿದ್ದೀನಿ. ಹಾಗೆ ಈ ಬರ್ಡೇ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಖಂಡಿತ ಶೇರ್ ಮಾಡ್ತೀನಿ. ನಮ್ಮಮ್ಮ ಮಾರ್ನಿಂಗ್ ಜಾಮೂನ್ ಮಾಡಿಕೊಟ್ಟಿದ್ರು. ಅಷ್ಟೊಂದು ಜಾಮೂನ್ ನಾನು ತಿಂದಿಲ್ಲ, ಜಸ್ಟ್ ಫೋಟೋಗೋಸ್ಕರ ಇಟ್ಕೊಂಡಿದ್ದೀನಿ. ಬನ್ನಿ, ನಾವು ಇವತ್ತೆಲ್ಲ ಹೋಗ್ತಿದ್ವಿ ನೋಡೋಣ. ಚೆನ್ನಾಗಿದೆಯನಕ್ಕ? ರಾಮಚರಿತಲ್ಲ ಗಾಡಿ ಇದು ತಲೆನೋವು ಬರೋದಾಗಲೇ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ದ್ರಿಗೆ ಹೋಗ್ತಾ ಇದ್ದೀರಾ? ಕಿಡ್ನಾಪ್ ಮಾಡ್ತಾನೆ ನಾನು ನಿಮ್ಮನ್ನೆಲ್ಲ. ಹಂಗಾರೆ ಹೌದೌದು, ಸೆನ್ಸಿಟಿವ್ ಸ್ಕಿನ್ ಇದ್ರೆ ಮಾತ್ರ. ವಿಷ ನಿನ್ನ ಫೇಸ್ ಹಿಡಿತೇನೆ ಶಾರ್ಟು. ನನ್ನ ಮಗನ ಮುಗ್ದ ನಗುನೇ ಇಲ್ಲಪ್ಪ. ಹೆಂಗೆ ಗುರಾಯಿಸಲ್ಲ? ನಾನು ಹಿಂಗೆ ಗುಬೆ ಚಿಕ್ಕ ವಯಸ್ಸಲ್ಲಿ ರೌಡಿ ಥರ ನೋಡ್ತಾ ಇದ್ದು. ಏನು ಗೊತ್ತಾ, ಎಲ್ಲರೂ ಚೆನ್ನಾಗಿ ಕಾಣ್ತಿ ಅಂತ. ನಿನ್ನ ಮೊಬೈಲ್ ಶೇಕ್ ಆಗ್ತದೆ, ಯಾರೋ ಕಾಣಿಸ್ತಲ್ಲ. ಕಾಣಿಸ್ತಿದ್ಯಾ? ಚೆನ್ನಾಗಿದೆ ಅಂತ ಕಾಣಿಸ್ತಿದ್ಯಾ? ನಾನೊಬ್ಬಳೇ ರೆಡಿಯಾಗಿ ಟೆಂಪಲ್ ವಿಸಿಟ್ ಮಾಡಿ ಬಂದೆ. ಆಮೇಲೆ ಮನೇಲಿ ಎಲ್ಲರೂ ಸೇರಿಕೊಂಡು ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ನಮ್ಮ ಫೇವ್ರೇಟ್ ಅಡ್ಡ ಹೋಟೆಲ್ ಆಸರೆ. ಸೊ ಅಲ್ಲಿಗೆ ನಾವೆಲ್ಲರೂ ತಿನ್ನಕ್ಕಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮು 11:30 to 12 ಆಗಿರ್ಬೋದು ಅನಿಸುತ್ತೆ. ಸೊ ಬನ್ನಿ, ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ತುಂಬ ಟೇಸ್ಟಿ ಫುಡ್ ಸಿಗಬೇಕು, ಜೊತೆಗೆ ರುಚಿಕಟ್ಟಾಗಿರಬೇಕು, ಉಪ್ಪು ಖಾರ ಸಖತ್ತಾಗಿ ಕೊಡಬೇಕು ಅಂದರೆ ಈ ನಾನ್ ವೆಜ್ ಊಟನೇ ನಮ್ಮ ಫೇವ್ರೇಟು. ತಲೆ ಆಯಿತು. ಚಪಾತಿ ಟ್ರೈ ಮಾಡೋದು, ಪರೋಟ ತಿಂದು. ಸೊ ನಾವೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಆರ್ಡ್ರ್ ಮಾಡ್ತಿದ್ವಿ ಅಂತ ನಿಮಗೆ ಗೊತ್ತಾಗತ್ತೆ. ಲಕ್ಕಿ ಕೂಡ ಈ ಸಲ ತಿನ್ನೋ ಉತ್ಸಾಹದಲ್ಲಿದ್ದಾನೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಕೂಡ ನಾನ್ ವೆಜ್ಜು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ನಾನ್ ವೆಜ್ ಅಂತ. ಕುತ್ಕೋಬೇಕಂತ ಇಲ್ಲೇ ಕೂತಿದ್ದೀನಿ. ಟಿಶ್ಯೂ ಕೊಡ್ತಾವ್ರೆ ಆಲ್ರೆಡಿ. ಇವಳು ಬರ್ಸ್ಬಿಟ್ಟು ಸೌತೆಕಾಯಿ ಉಪ್ಪ ಕೊಡ್ತಿಂತವಳೆ. ನಾವು ಪ್ರತಿ ಸಲ ಹೋದಾಗಲೂ ನಿಜವಾಗ್ಲೂ ಮೆನು ಬುಕ್ನ ನಾವು ನೋಡೋಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾವು ಒಂದು 20-30 ಟೈಮ್ಸ್ ಅಬೋನೇ ಬಂದಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಬುಕ್ ನೋಡಿದ್ರೆ ಏನೇನು ಸಿಗುತ್ತೆ, ಏನೇನು ಆರ್ಡ್ರ್ ಮಾಡಬೇಕು, ನಮ್ಮ ಫೇವ್ರೇಟ್ ಯಾವುದು ಅಂತಲೇ ಹೇಳ್ತೀನಿ. ಡುಂಬು ಚಿಕ್ಕ 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 ಡುಂಬು ಚಿಕ್ಕ ಡುಂಬು ಚಿಕ್ಕ ಡುಂಬು ಚಿಕ್ಕ ಡುಮ್ 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 ಯಾರೆಲ್ಲ ಇನ್ನೂ ನನಗೆ ವಿಶ್ ಮಾಡಿಲ್ಲ, ಪ್ಲೀಸ್ ಬೇಗ ವಿಶ್ ಮಾಡಿ, ಹ್ಯಾಪಿ ಬರ್ಡೇ ಅಂತ. ಥ್ಯಾಂಕ್ ಯು. ಬಂದ್ಬಿಟ್ರು ಒಬ್ರು ಆಡ್ ಆಗ್ಬಿಟ್ರು. ಹೌದು, ಓಕೆನಾ? ಆರ್ಡರ್ ಮಾಡೋ ಉತ್ಸಾಹದಲ್ಲಿ ಸಿಕ್ಕಾಪಟ್ಟೆ ಐಟಮೇ ಆರ್ಡ್ರ್ ಮಾಡಿದ್ವಿ. ಸೊ ಲಿವರ್ ಫ್ರೈ, ನಲ್ಲಿ ಮೂಳೆ, ಬೋಟಿ ಗೊಜ್ಜು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಪಾತಿ ಮತ್ತು ಕೈಮಾ ಉಂಡೆ, ಹೀಗೆ ಎಲ್ಲನೂ ಆರ್ಡ್ರ್ ಮಾಡಿದ್ವಿ. ಸಕ್ಕ ಟೇಸ್ಟಿ ಆಗಿತ್ತು. ಸೊ ನಿಮಗೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಸೊ ಖಂಡಿತವಾಗ್ಲೂ ನಮಗೂ ಅಲ್ಲಿ ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಮಗ ಕೂಡ ಎಷ್ಟು ಕ್ಯೂಟಾಗಿ ನಲ್ಲಿ ಮೂಳೆನ ತಟ್ತಾ ಇದ್ದ. ಸೊ ನಿಮಗೇನಾದರೂ ಈ ಹೋಟೆಲ್ ಇಷ್ಟ ಆಗಿ ಡೀಟೇಲ್ಸ್ ಬೇಕಿದ್ರೆ ಖಂಡಿತ ಹೋಟೆಲ್ ಅಂತ ಕಮೆಂಟ್ ಮಾಡಿ. ನಾನು ಹೋಟೆಲ್ ಡೀಟೇಲ್ಸು, ಯಾವ ಲೊಕೇಶನು ಮತ್ತು ಯಾವ್ಯಾವ ಥರ ವೆರೈಟಿ ಸಿಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ನಾವು ಇಷ್ಟೊಂದು ಜನ ಸೇರಿದ್ದೀವಿ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಗಾಸಿಪ್ಸ್ ಇದ್ದೇ ಇರುತ್ತೆ. ಆದರೆ ಜನಗಳ ಬಗ್ಗೆ ಅಲ್ಲ, ಖಂಡಿತವಾಗ್ಲೂ ಈ ಊಟ ಚೆನ್ನಾಗಿದೆ, ಆ ಪೀಸ್ ಚೆನ್ನಾಗಿದೆ ಅಂತಲೇ ಮಾತಾಡ್ಕೊತೀವಿ. ಯಾಕಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮಗೆ ತುಂಬಾ ಕೆಲಸ ಇದೆ. ಸೊ ಜೊತೆಗೆ ತುಂಬಾ ಟೇಸ್ಟ್ ಮಾಡೋದು, ಹೊರಗಡೆ ಹೋಗೋದು ಐಡಿಯಾಸ್ ಇದೆ. ಸೊ ಅದನ್ನೆಲ್ಲ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮಗೆ ಫಸ್ಟ್ ಆಫ್ ಆಲ್ ಬುದ್ಧಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಿರೋದು ನಿಮಗೂ ಸರಿ ಅನಿಸುತ್ತಾ ಕಮೆಂಟ್ ಮಾಡಿ. ಇಷ್ಟಕ್ಕೆ ಇದು ಫ್ರೀ ಅಲ್ಲ, ಮನೆಗೆ ಹೋಗಿ ಮಾಡ್ಕೊಂಡು ಹೋಗೋಣ. ನೋಡ್ರಿ, ಈ ಗಾಡಿ ಫಸ್ಟ್ ಆದ್ರೆ ಬೇರೆ ಸೈನ್ ಇತ್ತು. ಈ ಗಾಡಿ ಕೀನೆ ಕಳೆದೋಗಿರೋದು, ಹುಡ್ಕೊಂಬರಕ್ಕೆ ಹೋಗಿದ್ದಾರೆ. ಅಲ್ಲೆಲ್ಲ ಇರುತ್ತೆ, ನೋಡಿರಲ್ಲ. ನೋಡಿ ಚಿಕ್ಕ
ಹೋಗಬೇಕು ಅನ್ನೋ ಅವಸರದಲ್ಲಿ ನನ್ನ ಮೈದನ್ನ ಗಾಡಿ ಕೀನ ಗಾಡಿಲೇ ಬಿಟ್ಟು ಬಂದುಬಿಟ್ಟಿದ್ದ. ಸೊ ಎಲ್ಲೆಲ್ಲೂ ಗಾಡಿ ಕೀ ಹುಡುಕಿದ್ರೂ ಸಿಗಲಿಲ್ಲ. ಸೊ ಫೈನಲಿ ಹೋಟೆಲ್ ಆಸರೆಗೆ ಹೋಗಿ ಇನ್ನೊಂದ್ಸಲಿ ಕೇಳಿದ್ದಕ್ಕೆ ಅವರು ಯಾರೊಬ್ರು ಗಾಡಿ ಕೀ ತಂದು ಕೊಟ್ಟರು, ಅದು ನಿಮ್ದೇನಾ ತೊಗೊಳ್ಳಿ ಅಂತ ಕೊಟ್ಟರು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವಸರದಲ್ಲಿ ಹೋಗ್ಬೇಕಾದ್ರೆ ಗಾಡಿ ಕೀನ ಮನೆ ಡೋರ್ನ ಎಲ್ಲನೂ ಚೆಕ್ ಮಾಡಿ ಬರಬೇಕು. ಸಿಕ್ತಾ ಎಲ್ಲಿ ತಾಸ್ ಗಾಡಿಗೆ ಮತ್ತೆ ನೋಡಿ ಗಾಡಿಲಿ ಹಾಕ್ಬಿಟ್ಟು ಹೋಗಿದ್ದಾನೆ. ಈ ಥರ ಜನಗಳಿಗೆ ಏನು ಮಾಡೋಣ ನೋಡ್ರಿ ಚಪ್ಪಾಳೆ. ಇದೆಲ್ಲ ಡೈಲಾಗ್ ಕೇಳಿದಿರಲ್ಲ. ದಿವ್ಯಾ ಬೀಡಾಗ್ತದ್ಯಾ ಶಿವ ಮತ್ತೆ ಹೇಳಿದ್ರೆ ಗಾಡಿಗೆ ಅಲ್ಲೇ ಇಟ್ಬಿಟ್ಟು ಹೋಗೋದು ನೋಡು. ಅದಕ್ಕಂತ ಇಂಥ ಜನಗಳಿಗೆ ಏನು ಹೇಳೋಣ ಹೊಡೀರಿ ಚಪ್ಪಾಳೆ ಅಂತ. ಏನು ಮಾಡ್ತಾ ಇದ್ರು ವರ್ಷ? ನೀನೇನು ಮಾಡ್ತಿದ್ಯಾ ದಿವ್ಯಾ? ನೀನೇನು ಮಾಡ್ತಿದ್ಯಮ್ಮ? ನನ್ನ ಪಾಪಿಲ್ ಮಲಗಿದೆ ಹಂಗೆ ರೂಮಲ್ಲಿ ಹೋದೆ. ಏನು ಮಾಡ್ತಿದ್ದೀರಾ ಶಿವು? ಮಿಂತ್ರಾದಲ್ಲಿ ಡ್ರೆಸ್ನ ಆರ್ಡ್ರ್ ಮಾಡಿದ್ವಿ. ಪ್ಯಾನ್ ನೋಡಿದ್ರೆ ಒಂಥರ ದೊಡ್ಡದಾಗಿ ಬಂದಿದೆ, ಯಾಕೆ ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ನೋಡಿ ಎಷ್ಟು ಹಾಕ್ತೀನಿ ಎಷ್ಟು ಹಾಕೋದು ಗೊತ್ತಿಲ್ಲ. ಹಂಗೆ ನಮ್ಮ ಅಪ್ಪ ಹತ್ರ ಹೋಗೋಣ. ಏನು ಮಾಡ್ತಿದ್ಯಪ್ಪ? ಮಲ್ಕೊಂಡು ಮೊಬೈಲ್ ನೋಡ್ತಿದ್ಯಾ? ನೋಡು ನೋಡು. ಊಟ ಎಲ್ಲ ಆದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಕಲ್ಲಂಗಡಿ ಪೀಸ್ಗಳನ್ನ ತಿನ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಇನ್ನೂ ಹಾಫ್ ಡೇ ಇದೆ, ಏನಾದರೂ ಮಾಡಬೇಕಲ್ಲ ಅಂತ ಒಂದು ತಲೆಯಲ್ಲಿ ಓಡ್ತಾ ಇತ್ತು. ಸೊ ಫೈನಲಿ ಶಿವು ಅಂದರು ನಡೀರಿ ಮಾಲಾ ಫೇಶಿಯಾಗಿ ಹೋಗೋಣ, ಯಾಕಂದರೆ ಕಾರ್ಡಲ್ಲಿ ಇನ್ನೂ ಪಾಯಿಂಟ್ಸ್ ಇದೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. So love and arranged just love marriage. ಲವ್ ಮ್ಯಾರೇಜ್. ಓಕೆ. ಸೊ ಇಷ್ಟು ವರ್ಷದಲ್ಲಿ ವರ್ಷ ಎಷ್ಟು ಗಿಫ್ಟ್ಸ್ ಕೊಟ್ಟಿರ್ಬೋದು? ಹಬ್ಬಗಳ ಟೈಮಲ್ಲ ಅಥವಾ ಬರ್ಡೇ ಆನಿವರ್ಸರಿ ಟೈಮಲ್ಲ? ಸೊ ಫನ್ ಕ್ವೆಶನ್ ಇದೆ. ಮನೆಯಲ್ಲಿ ಎಲ್ಲ ಬಿಲ್ಸ್ನು ಕರೆಕ್ಟಾಗಿ ಆನ್ ಟೈಮ್ ಪೇ ಮಾಡೋದನ್ನ ಯಾರು ನೆನ್ಪಿಟ್ಕೊಳ್ತಾರೆ? ಓಕೆ. ಸೊ ಹೆಚ್ಚು ಶಾಪಿಂಗ್ ಮಾಡೋದಕ್ಕೆ ಖರ್ಚು ಮಾಡೋದು ಯಾರು? ನೋಡಿ ಎಷ್ಟು ನೀಟಾಗಿ ಹೇಳಿದ್ರು ಮನೆಯವರು ಅಂತ. ಎಷ್ಟು ಸರಿ ಹೋಗ್ಬೋದು? ಒಂದು ತಿಂಗಳಲ್ಲಿ ಎಷ್ಟು ಸರಿ ಶಾಪಿಂಗ್ ಹೋಗ್ಬೋದು? ಓಕೆ. ಸೊ ಈ ಆನಿವರ್ಸರಿ, ಬರ್ತ್ಡೇ, ಈ ತರ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ಯಾರು ಮರ್ತೋಗೋದು ಜಾಸ್ತಿ? ಎಲ್ಲ ಆಲ್ಮೋಸ್ಟ್ ನೆನ್ಪಿಟ್ಕೊಂಡಿರ್ತೀರಾ. ಓಕೆ. ಮನೆ ತುಂಬಾ ಮೆಸ್ಟಪ್ ಆಗಿ ಇಡೋದು ಯಾರು? ಯಾರು ಬೇಗ ಕ್ಲೀನ್ ಮಾಡಿ ಪ್ರತಿದಿನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಯಾರು? ಓಕೆ. ಆ ಕೆಲಸ ನಮಗ್ ಬೇಡ, ನಾವು ಆರಾಮಾಗಿ ಇರ್ತೀವಿ. ಯಾವ ಅಡುಗೆ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ? ಬಿರಿಯಾನಿ. ಹಾಗೆ ನಾವು ಬಂದ್ರೆ ನಮ್ಗೆ ಸಿಗುತ್ತಾ? ಓಕೆ. ಸೊ ಅವ್ರ ಫೇವ್ರೆಟ್ ಸಾಂಗ್ ಯಾವುದು? ಹಾಡಕ್ಕಾದ್ರೆ 2 ಸಾಲ ಹಾಡಿ ಹೇಳಿ. ಅಟ್ಲೀಸ್ಟ್ ಹಾಡಿಲ್ಲ ಅಂದ್ರೂ ಯಾವ ಸಾಂಗ್ ಅವ್ರಿಗೆ ಫೇವ್ರೆಟ್ ಹೇಳ್ಬೋದು? ಹಳೇದಾದ್ರು ಹೊಸದಾದ್ರು ಕನ್ನಡ ಹಿಂದಿ ಯಾವ ಸಾಂಗ್ ಇಷ್ಟ ಅವ್ರಿಗೆ? ಓಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೀಗೆ ಯಾವಾಗಲೂ ಹ್ಯಾಪಿ ಆಗಿದೆ ಅಂತ ವಿಶ್ ಮಾಡ್ತೀವಿ ಇಂದ್ರಿಯಾ ಕಡೆಯಿಂದ. ಥ್ಯಾಂಕ್ ಯು. ಇವರು ಹೋಗ್ಬಿಟ್ಟು ಬಂದ್ಮೇಲೆ ಯಾವ್ದು ವಿಡಿಯೋ ಇವಳು ನೋಡಿ ಹೆಂಗಿರ್ಬೋದು. ಅರ್ನಾಳ್ ಥರ ಬರ್ತಾವಳೆ. ಎಲ್ಲಿ ಅಮ್ಮ? ನಮ್ಮ ಮಮ್ಮಿ ಡ್ಯಾಡಿಗೆ ಇದೇ ಫಸ್ಟ್ ಟೈಮ್ ಮಾಲ್ಗೆ ಬರ್ತಾ ಇರೋದು. ಸೊ ಅಲ್ಲಿ ಅವ್ರಿಗೆ ಬಂದಾಗ ಇಷ್ಟೊಂದು ಚೆನ್ನಾಗಿ ಟ್ರೀಟ್ ಆಗತ್ತೆ ಅಂತ ಅವರು ಅಂದ್ಕೊಂಡಿದ್ದಿಲ್ಲ. ಜೊತೆಗೆ ನಮ್ಮ ಅಮ್ಮಗೆ ಎಲಿವೇಟರಲ್ಲಿ ಬರೋಕ್ಕೆ ತುಂಬ ಭಯ ಆಗ್ತಿತ್ತು. ನಾನು ಫಸ್ಟ್ ಟೈಮ್ ಕರ್ಕೊಂಬರ್ತಾ ಇದ್ದೀನಿ, ಅದು ಒಂದು ಖುಷಿ ಕೊಡ್ತು ನನಗೆ. ಸಾಫ್ಟಿನ ಬರ್ಗರ್ ಕಿಂಗಲ್ಲಿ ಆರ್ಡ್ರ್ ಮಾಡ್ತಾ ಇರೋದು. ಇಂದ್ರಿಯಾ ಜ್ಯುವೆಲರ್ಸ್ ಅವರು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಕಪಲ್ ಫೋಟೋಸು ಮತ್ತು ಕಪಲ್ ಹೇಗೆ ಬಾಳ್ತಿದ್ದಾರೆ, ಹೇಗೆ ಜೀವನ ನಡೆಸ್ತಿದ್ದಾರೆ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಡವೆಗಳನ್ನ ನೋಡಲಿ, ಜ್ಯುವೆಲರ್ಸ್ನ ಪರ್ಚೇಸ್ ಮಾಡಲಿ, ಇಲ್ಲ ಚೀಟಿ ಹಾಕಲಿ, ಇಲ್ಲ ಕಾರ್ಡ್ ಕಟ್ಟಲಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಅದು. ಸೊ ಅಲ್ಲಿ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ ಟ್ರೀಟ್ ಮಾಡಿದ್ರು, ಜೊತೆ ಕಪಲ್ ಫೋಟೋ ಕೊಟ್ಟರು. ಜೊತೆಗೆ ನಾನು ಶಿವು ಕೂಡ ಕಪಲ್ ಫೋಟೋ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಆಮೇಲೆ ಅಲ್ಲೆಲ್ಲ ಮಾತೆಲ್ಲ ಆದಮೇಲೆ ಸುಸ್ತಾಯ್ತಲ್ವಾ, ಸೊ ಸೀದಾ ಬರ್ಗರ್ ಕಿಂಗ್ ಬಂದು ಸಾಫ್ಟಿನ ಆರ್ಡ್ರ್ ಮಾಡಿದ್ವಿ. ಸಾಫ್ಟಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಹಾಗೆ ನನ್ನ ಮಗನಿಗೆ ಬರ್ಗರ್ ಕಿಂಗ್ ಕಡೆಯಿಂದ ಒಂದು ಬಾಲ್ ಕೂಡ ಗಿಫ್ಟಾಗಿ ಸಿಕ್ತು, ಯಾಕಂದರೆ ವರ್ಲ್ಡ್ ಕಪ್ ನಡೀತಾ ಇತ್ತು ಅದಕ್ಕೆ. ಇಲ್ಲಿ ತಗೊಂಬರೇ ಇರೋ ಫೋಟೋ ಸಿಕ್ಕಿದೆ ಅಷ್ಟೇ, ಹಿಡಿಯೋಕ್ಕಾಗಲ್ಲ ಇವಾಗ. ಶಿವು ಕೊಟ್ಟ ಲಕ್ಕಿ ಐಸ್ ಕ್ರೀಮ್
ತಿನ್ಸಪ್ಪ ಅಮ್ಮಗೆ ಇವತ್ತು ವ್ಯಾಲೆಂಟೈನ್ಸ್ ಮಾಡ್ಬಿಡ್ರಿ ಟೇಸ್ಟಿಯಾಗಿರೋ ಸಾಫ್ಟಿನ ತಿನ್ನೋಕ್ಕಂತೂ ನನ್ನ ಮಗ ಬಿಡಲಿಲ್ಲ. ಯಾಕಂದರೆ ನೀವೇ ನೋಡ್ಬೋದು, ಬಾಲ್ ಹಿಡ್ಕೊಂಡು ಆಟ ಆಡಿಸಿದ್ದು. ಸೊ ಶಿವಗಂತೂ ಸಾಫ್ಟಿ ತಿಂದಿದ್ದೇ ಹೇಗಂತ ಗೊತ್ತಾಗಲಿಲ್ಲ. ಅವನಂತೂ ಬಾಲ್ನ ಹಿಡ್ಕೊಂಡು ಹಿಂದೆ ಮುಂದೆ ಸುತ್ತಿದ್ದ ನನ್ನ ಮಗ. ಸೊ ಅವನ ಖುಷಿ ಮುಂದೆ ಇದೆಲ್ಲ ಏನು ದೊಡ್ಡದಲ್ಲ ಅಂದ್ಬಿಟ್ಟು ನಾವು ಕೂಡ ಸಿಕ್ಕಾಪಟ್ಟೆ ಆಟ ಆಡಿದ್ವಿ. ಓಕೆ ಕಮ್ ಆನ್ ಲೆಟ್ಸ್ ಗೋ. ಬಾಬಾ ನೀವು ಆ ಕಡೆ ನಿಂತ್ಕೊಳ್ಳಿ, ನಾನು ಈ ಕಡೆ ನಿಂತ್ಕೊಂತೀನಿ. ಬಾಬಾ ಹಂಗೆ ನೋಡ್ರಿ ಅಲ್ಲ. ಎಲ್ಲರೂ ಬರ್ರಿ. ಪೆಂಗ್ವಿನ್ ಹೋಗ್ತಿದ್ ನೋಡೆ. ನನ್ನ ಮಗನ ಹಿಡಿತಾ ನಾವು ಬಂದ್ವಿ ಗೇಮಿಂಗ್ ಝೋನ್ಗೆ. ಹೌದು, ಇಲ್ಲಿ ಬಂದಾಗೆಲ್ಲ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದೆ. ತುಂಬ ಐಟಮ್ಸ್ ಗೆದ್ದಿದ್ದೀವಿ. ಸೊ ಇವಾಗಲೂ ಕೂಡ ಬಂದು ನೋಡಿದ್ವಿ ಕಾರ್ಡಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ, ಇನ್ನೂ ಎಷ್ಟು ಆ್ಯಡ್ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ಕಾರ್ಡ್ನ ಸ್ವೈಪ್ ಮಾಡಿ ನಮ್ಮ ಅಪ್ಪ ಅವರು ಫಸ್ಟಿಗೆ ಬೈಕ್ ರೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಲಕ್ಕಿನ ಕೂಡ ಕೂರಿಸ್ಕೊಂಡು ಅವ್ರು ಬೈಕ್ ರೈಡ್ ಶುರು ಮಾಡಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪರವಾಗಿಲ್ಲಪ್ಪ, ಇವಾಗಲೂ ನೀನು ಒಳ್ಳೆ ಸ್ಕಿಲ್ನ ಮೇಂಟೈನ್ ಮಾಡ್ತಿದ್ಯಾ, ಇದರಲ್ಲಿ ಕೂಡ 3rd ಪ್ಲೇಸ್ ಬಂದಿದೆ ಅಂತ ತುಂಬ ಶಬಾಷ್ನ ಹೇಳ್ತಾ ಇದ್ವಿ. ಸೊ ಲಕ್ಕಿ ಅಂತೂ ತುಂಬ ಇಂಟ್ರೆಸ್ಟಿಂಗಿಂದ ಕಾರು ಗಾಡಿಗಳು ಓಡ್ತಾ ಇರೋದೆಲ್ಲ ನೋಡ್ತಾ ಇದ್ದ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಏನು ಅಂತ ಅವ್ನು ಕಂಡುಹಿಡಿದೇ ಏನೋ ಗೊತ್ತಿಲ್ಲ. ಬಟ್ ನಮಗಂತೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ಇದನ್ನು ಮೆಮೊರಿ ಡೈರಿ ಸೊ ಅದಾದಮೇಲೆ ನಾವು ಬಂದ್ವಿ ಗೊಂಬೆ ಎತ್ಕೊಡು ಶಿವು ಅಂತ ಕೇಳ್ತಾ. ಸೊ ಶಿವು ಸರಿ ನೀವು ಟ್ರೈ ಮಾಡಿಲ್ಲ, ನಾನೇ ಟ್ರೈ ಮಾಡ್ತೀನಿ ಕೊಡಿ ಅಂತ ಕಾರ್ಡ್ನ ಸ್ವೈಪ್ ಮಾಡಿಕೊಂಡು ಆಡೋಕ್ಕೆ ಶುರು ಮಾಡಿದ್ರು. ಸೊ ಇನ್ನೇನು ಬಂದೇ ಬಿಡ್ತು, ಗೆದ್ದೇ ಬಿಡ್ವಿ ಅನ್ನೋ ಅಷ್ಟರಲ್ಲಿ ಟಪಕ್ ಅಂತ ಬಿದ್ದೋಗ್ಬಿಡ್ತು. ಮುಂದೆ ನೋಡೋಣ. ಬಿಡ್ತು ನಿಜ ಬಂತು. ಅಮ್ಮ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ
ಶಿವು ಒಂದು ಸಾಫ್ಟ್ ಕ್ಯೂಟ್ ಪಿಂಕ್ ಕಲರ್ ಟಾಯ್ನ ಗೆದ್ದುಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನನಗಂತ ಬರ್ತ್ಡೇ ಗಿಫ್ಟು ಜೊತೆಗೆ ಈ ಆಟ ಊಟ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನನ್ನ ತಂಗಿ ಕೂಡ ಯಾಕೋ ರೇಸರ್ ಆಗಬೇಕು ಅಂತ ಆಸೆ ಇತ್ತು ಅನ್ಸತ್ತೆ. ಸೊ ಇಲ್ಲಿ ಪೂರೈಸ್ಕೊತಾ ಇದ್ದಾಳೆ. ಸೊ ನಾನು ಆಡ್ತೀನಿ ಅಂದು ಮತ್ತೆ ವಾಪಸ್ ಹೋದ್ವಿ. ಸರಿ ನೀನು ಆಟ ಆಡು, ನಾವು ನೋಡ್ತೀವಿ ಅಂತ ನೋಡಿದ್ವಿ. ಸೊ ಅವಳು ಕೂಡ ಸಿಕ್ಕಾಪಟ್ಟೆ ಮಜಾ ಮಾಡಿಕೊಂಡು ಗಾಡಿನ ಓಡಿಸ್ತಾ ಇದ್ಲು. ಸೊ ಹಿಂದ್ಗಡೆ ಒಬ್ರು ಇಟ್ಕೊಂಡು ತಳ್ತಾ ಇರಬೇಕು, ಅದನ್ನು ಮರಿಬಾರ್ದು, ಇಲ್ಲಾಂದರೆ ಖಂಡಿತವಾಗಿ ಅಷ್ಟು ಸ್ಪೀಡಾಗಿ ಹೋಗೋಕ್ಕೆ ಆಗೋದಿಲ್ಲ. ಸೊ ಅವಳು ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ಲು. ಅದನ್ನು ನೋಡಿ ನಾವು ಕೂಡ ಖುಷಿ ಪಡ್ತೀವಿ. ಒಬ್ಬೊಬ್ರು ಖುಷಿಲೂ ಒಬ್ಬೊಬ್ರು ಖುಷಿ ಕಂಡಾಗ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಮಾತು ನಾನು ಹೇಳೋದಲ್ಲ, ಶಿವು ಯಾವಾಗಲೂ ಈ ಮಾತನ್ನ ಹೇಳ್ತಾ ಇರ್ತಾರೆ. ಬೇರೆಯವ್ರು ಖುಷಿ ಪಟ್ಟಾಗ ಆ ಖುಷಿನೇ ನೋಡಿ ನಾವು ಖುಷಿ ಪಟ್ಟಾಗ ನಮ್ಮ ಆತ್ಮ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ನಿಜ ಸುಳ್ಳು ಕಮೆಂಟ್ ಮಾಡಿ ಆಯಿತಾ. ಸೊ ಆಟ ಆಡ್ತಾ ನಮಗೆ ಹೊಟ್ಟೆ ಹಸಿತಿತ್ತು. ಸರಿ ಬನ್ನಿ ಎಲ್ಲರೂ ಒಂದು ರೌಂಡ್ ತಿನ್ಕೊಂಬಿಟ್ಟು ಏನಾದರೂ ಬರೋಣ ಅಂತೇಳಿ ವಾಪಸ್ ತಿನ್ನೋದಕ್ಕೆ ಬರ್ತಾಯಿದ್ದೀವಿ. ಸೊ ಏನು ಆರ್ಡ್ರ್ ಮಾಡಿದ್ವಿ ಅಂತ ನೀವು ನೋಡಿ. ಪಾಪೇಸಿಗೆ ಬಂದಿದ್ದೀವಿ. ನೋಡ್ರಿ ಮಾ ದಿವ್ಯಾ ಬಾಬಾ ಅಪ್ಪ KFC ಥರನೇ ಇದೆ ಅಂತ ಹೇಳ್ತಾರೆ. ಬಟ್ ಖಂಡಿತ KFC ಟೇಸ್ಟ್ ಅಂತೂ ಕೊಟ್ಟಿಲ್ಲ. ಬಟ್ ಎಲ್ಲರೂ ಮಜವಾಗಿ ತಿನ್ನೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇಲ್ಲಿ ನನ್ನ ತಮ್ಮ ಮಿಸ್ಸಿಂಗು, ಯಾಕಂದರೆ ಅವ್ನು ಕೆಲಸಕ್ಕೆ ಹೋದ ಆಫ್ಟರ್ನೂನ್ ಮೇಲೆ. ಆರ್ಡರ್ ಮಾಡಿರೋ ಜೋಶ್ಗಿಂತ ಲಕ್ಕಿನ ನೋಡ್ಕೊಳ್ಳೋ ಜೋಶೇ ನನಗೆ ಕಮ್ಮಿ ಆಗ್ತಾಯಿತ್ತು. ತಿನ್ನೋದಾ ಇಲ್ಲ ಅವನ್ನ ನೋಡ್ಕೊಳ್ಳೋದ ಅನ್ನೋದೇ ಒಂದು ಟೆನ್ಷನ್ ಕೂಡ ಆಗ್ತಾಯಿತ್ತು. ಲಕ್ಕಿ ಅಮ್ಮ ಮಕ್ಕ ಹೆಂಗಿದೆ? ಲಕ್ಕಿ ಅಮ್ಮ ಮಕ್ಕ ಹೆಂಗಿದೆ? ಲಕ್ಕಿ ಅಮ್ಮ ಮಕ್ಕ ಹೆಂಗಿದೆ? ಹೇಳಮ್ಮ ನೀನು ಹೇಳಮ್ಮ. ಫುಲ್ ಮಾಡ್ತಾರೆ, ಸ್ವಲ್ಪ ಮಾಡ್ತಾವನೆ. 133 ನಾನಿಂದ 113 113 ಇನ್ನೊಂದು ಮಗುಗೆ ಇವೆಲ್ಲ ಕೊಡ್ಬಾರ್ದಾ ಅದು ಕೂಡ ಒಂದು ಟೆನ್ಷನ್ ಆಗ್ತಾಯಿತ್ತು. ಸೊ ಫೈನಲಿ ನಾನು ಯಾವುದು ಕೂಡ ಕೊಡಲಿಲ್ಲ. ಯಾಕಂದರೆ ಬೇಡ, ಇದು ಔಟ್ಸೈಡ್ ಆಯಿತು, ತುಂಬಾ ಆಯಿತು ಜಂಕ್ ಫುಡ್ಡು ಅಂತ ಅಂದ್ಕೊಂಡೆ. ಒಂದು ಪಕ್ಷ ಹೋಟೆಲಲ್ಲಿ ಅಲ್ಲಿ ತಿಂದಿರೋ ನಲ್ಲಿ ಮೂಳೆ ಮಟನ್ ಪೀಸು ಆ ಥರದ್ದು ತಿನ್ನಿಸೆ. ಬಟ್ ಇಲ್ಲಿ ನಾನು ತಿನ್ಸೋಕ್ಕೆ ಇಷ್ಟಪಡಲಿಲ್ಲ. ಕೋಕ್ ಮತ್ತು ಪೆಪ್ಸ್ ಪೀಸ್ನ ತಿನ್ಕೊಂಡು ವಾಪಸ್ ಮತ್ತೆ ನಾವು ಗೇಮಿಂಗ್ ಝೋನಿಗೆ ಬಂದ್ವಿ. ಅಲ್ಲಿ ಬಂದಮೇಲೆ ನಮ್ಮ ಪಾಪುಗೆ ಸಿಂಡ್ರಲಲ್ಲಿ ಕುತ್ಕೋಬೇಕಂತ ಆಸೆ ಆಗಿತ್ತು ಅನಿಸುತ್ತೆ. ಸೊ ಆ ಇದರಲ್ಲಿ ಕುತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಮೂರೇ ಬರೋದಾ? ಲಕ್ಕಿ ಮಗರ ತುಳಿ 67 3 4 2 1 ಅವನು ಬಾಲ್ ಆಗ್ತಾ ಬಾಲ್ ಕಮಾನ್ ಬಾಲ್ ಬರ್ತಿದೆ. ಲಕ್ಕಿ ಕೂಡ ಫುಲ್ ಖುಷಿ. 9 8 7 6 5 4 3 2 1 ಫಿನಿಶ್. ಎಷ್ಟಾಗಿದೆ? ಸ್ಕೋರ್ ಮಾಡಿದ್ರು ಪಾಪ 55 ನಿಮಿಷ. 16 ಆಡು ಆಡ ಡುಮ್ಸೋ ನಮ್ಮ ಡುಮ್ಸೆ. ಕಮಾನ್ ದಿವ್ಯಾ ಕಮಾನ್. ದಿವ್ಯಾ ಹೇಳೋ
ಹೇಳೋದೇ ಮರ್ತಿದ್ದೆ, ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾಲ್ಕು ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬೇಗ ಬರುತ್ತೆ. ನೀವು ಬೇಗ ನನ್ನ ವೀಡಿಯೋನ ನೋಡಿ ಲೈಕು ಕಮೆಂಟು ಶೇರು ಏನು ಬೇಕಾದರೂ ಮಾಡ್ಬೋದು. ಜೊತೆಗೆ ನನ್ನ ವೀಡಿಯೋ ಹೇಗೆ ಬರ್ತಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ, ಆಗ ನನಗೂ ಗೊತ್ತಾಗುತ್ತೆ ಯಾವ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ. ಮತ್ತು ಇಲ್ಲಿ ನಿಮ್ಗೊಂದು ಚಾಲೆಂಜ್ ಇದೆ. ಏನು ಚಾಲೆಂಜ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಶಿವು ಫೈನಲಿಗೆ ಎಷ್ಟು ಆಟ ಆಡಿದ್ರು ಎಲ್ಲರಿಗಿಂತ ಹೈಯೆಸ್ಟು ಇಲ್ಲಿ ಗೆದ್ದಿರೋ ಆಟಗಳು ಅವರು ಯಾವ್ದ್ಯಾವುದು ಅಂತ ಹೇಳ್ಬೋದು. ಇಲ್ಲ ಅಂದರೆ ಎಷ್ಟು ಆಟ ಗೆದ್ದಿದ್ದಾರೆ ಹೈಯೆಸ್ಟು ಅಂತ ನೀವು ಕಮೆಂಟ್ ಮಾಡಿ. ಅಂದರೆ ನಾವು ಕೂಡ ಅವ್ರ ಜೊತೆ ಚಾಲೆಂಜಲ್ಲಿ ಭಾಗವಹಿಸಿದ್ದೀವಿ. ಸೊ ನಾವೆಲ್ಲ ಯಾರ ಜೊತೆ ಕಾಂಪಿಟೇಟ್ ಮಾಡಿ ಸೋತಿದ್ದೀವಿ, ಹಾಗೆ ಯಾರು ಹೈಯೆಸ್ಟ್ ಗೆದ್ದಿದ್ದಾರೆ ಅಂತ ನಿಮಗೆ ಇಲ್ಲಿ ಲೆಕ್ಕ ಗೊತ್ತಾಗುತ್ತೆ. ಸೊ ಹಾಗೆ ನಮಗೆ ಕೂಡ ಗೊತ್ತಾಗುತ್ತೆ ಯಾರು ತುಂಬ ಇಂಟ್ರೆಸ್ಟಿಂಗ್ ನಾನು ತುಂಬ ವೀಡಿಯೋಗಳನ್ನ ಲೆಂತಿಯಾಗಿ ಇರೋಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಇದೆಲ್ಲ ನಮ್ಮ ಮೆಮೊರಿ ಡೈರಿಗೆ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡೋಗಿ ಈ ಥರ ಒಂದ್ಸಲ ಆದರೂ ಮಾಲಲ್ಲಿ ಆಟ ಆಡಿಸಿ ಅವರು ಕೂಡ ಖುಷಿ ಪಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮುಖದಲ್ಲಿರೋ ಖುಷಿನ ನೋಡಿ ನನಗೆ ಶಾಕ್ ಆಯಿತು. ಸೊ ಫಸ್ಟೇ ಈ ಥರ ನಾವು ಕರ್ಕೊಂಡೋಗಿ ಆಟ ಆಡಿಸಿರ್ಬೋದಲ್ಲ ಅಂತ ಅನಿಸ್ತಿತ್ತು. ಇದೇ ಥರ ನಮ್ಮ ಅತ್ತೆ ಮಾವನ ಕೂಡ ಕರ್ಕೊಂಡೋಗ್ಬೇಕು, ಅವ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ ದಿನಾನು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತೆ ಮಾವ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಫ್ರೆಂಡ್ ಥರ. ಜೋರಾಗೆ ಇಲ್ಲೇ ಜೋರಾಗೆ ಒಂದು ದಿನಾನ ಎಷ್ಟು ಕ್ವಾಲಿಟಿಯಾಗಿ ಸ್ಪೆಂಡ್ ಮಾಡ್ಬೋದು ಅಂತ ಶಿವು ಸಖತ್ತಾಗಿ ಹೇಳ್ಕೊಡ್ತಾರೆ. ಒಂದು ದಿನದಲ್ಲಿ ಒಂದು ಕ್ಷಣ ಕೂಡ ವೇಸ್ಟ್ ಆಗಿರೋದಿಲ್ಲ, ಎಲ್ಲನೂ ಒಳ್ಳೆ ಮೆಮೊರಿಯಾಗಿ ಕನ್ವರ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಉತ್ಸಾಹ ಕೂಡ ಅಷ್ಟೇ ತುಂಬಿರುತ್ತೆ, ಒಂದು ಲೆವೆಲ್ ಕೂಡ ಡ್ರಾಪ್ ಆಗಲ್ಲ ಅಂತಲೇ ಹೇಳ್ಬೋದು. ಲಾಸ್ಟ್ವರೆಗೂ ಅದೇ ಥರನೇ ಎಂಜಾಯ್ ಮಾಡ್ತಿರ್ತೀವಿ, ಅದೇ ಥರನೇ ಆಟ ಆಡ್ತಾ ಇರ್ತೀವಿ. ಜೊತೆಗೆ ಅಷ್ಟೇ ಚಿಟ್ಚಾಟ ಮಾತಾಡ್ಕೊಂಡಿರ್ತೀವಿ.
ಮಾಲ್ ಬಿಟ್ಟು ಮನೆಗೆ ಹೊರಡೋ ಸಮಯ. ನಿಜಾನೇ. ಅಪ್ಪ ಅಪ್ಪ ದಿವ್ಯಾ ಅಮ್ಮ ನಮ್ಮೆಲ್ಲರಿಗೂ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. ಆದರೆ ನಮ್ಮಪ್ಪ ಯಾರಿಗೂ ದುಡ್ಡು ಕೊಟ್ಟು ನಮ್ಮಮ್ಮ ಮಾತ್ರ ಚೆನ್ನಾಗೇ ಬೈಸ್ಕೊತಾ ಇದ್ರು. ಪಾನಿಪುರಿ ತಿಂತ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಮುಂದೆ ಕೂಡ ಸರ್ಪ್ರೈಸ್ ಪ್ಲಾನ್ ಮಾಡಿದಾರಂತೆ, ಬನ್ನಿ ಮನೆಗೆ ಹೋಗಿ ನೋಡೋಣ. ಓ ಅಪ್ಪ ಒಂದು ತಗೋಬೇಕು, ತಗೊಂಡು ಸಾಕು. ಸ್ವಾರ್ಥದಿಂದ ಬದುಕಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಸಹಬಾಳ್ವೆ ತುಂಬಾ ಲೈಫಲ್ಲಿ ಇಂಪಾರ್ಟೆಂಟು. ಸಹ ಕುಟುಂಬ ಸಮೇತ ಅಂತ ಹೇಳ್ತಾರಲ್ಲ, ಸೊ ಅದು ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಅಂತ ನಾನು ಅನ್ಕೊತ, ಯಾರ ಕಣ್ಣು ಬೀಳದೇ ಇರಲಿ ನಮ್ಮ ಫ್ಯಾಮಿಲಿಗೆ, ನಾವು ಯಾವಾಗಲೂ ಇದೇ ಥರ ಒಂದಾಗಿರಬೇಕು ಅಂತ ಆಶಿಸ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮನೇಲಿ ಕೂಡ ದೊಡ್ಡದಾಗಿ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇನ್ನೂ ಏನೇನಿದೆ ಅಂತ. ಎಲ್ಲರಿಗೂ ಆಸೆ ಇರುತ್ತೆ ತುಂಬ ಕುಟುಂಬದಲ್ಲಿ ಜೀವನ ಮಾಡಬೇಕು ಅಂತ, ಆದರೆ ಅಲ್ಲಿ ಕೂಡ ತುಂಬಾ ಸ್ಯಾಕ್ರಿಫೈಸಸ್ ಮಾಡಬೇಕಾಗಿರುತ್ತೆ. ಸೊ ಒಬ್ಬರು ಖುಷಿನ ಒಬ್ರು ಅರ್ಥ ಮಾಡ್ಕೋಬೇಕು, ಒಬ್ಬರು ನೋವನ್ನ ಒಬ್ರು ಅರ್ಥ ಮಾಡ್ಕೋಬೇಕು, ಒಬ್ಬರು ಹುಷಾರಿಲ್ದಾಗ ಒಬ್ಬರು ನೋಡ್ಕೋಬೇಕು. ಜೊತೆಗೆ ಎಲ್ಲರೂ ಖುಷಿ ವಿಚಾರ ಆದರೆ ಶೇರ್ ಮಾಡ್ಕೊಂಡು ಎಲ್ಲರಿಗೂ ಖುಷಿ ಪಡಿಸ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಮನೇಲಿ ನೀವೆಲ್ಲ ಯಾರು ಜಾಯಿಂಟ್ ಫ್ಯಾಮಿಲಿಲಿ ಬದುಕ್ತಾ ಇದ್ದೀರಾ, ಖಂಡಿತ ಸಹಬಾಳ್ವೆ ಅಂತ ಕಮೆಂಟ್ ಮಾಡಿ. ಆಗ ನನಗೂ ಗೊತ್ತಾಗುತ್ತೆ ಯಾರೆಲ್ಲ ಜಾಯಿಂಟ್ ಫ್ಯಾಮಿಲಿಲಿ ಬದುಕ್ತಿದ್ದೀರಾ, ಖುಷಿನ ಕಂಡುಕೊಂಡಿದ್ದೀರಾ ಅಂತ. ಸೊ ಯಾರು ಸಹಬಾಳ್ವೆ ಅಂತ ಕಮೆಂಟ್ ಮಾಡ್ತಾರೋ ಅವ್ರ ಹೆಸ್ರನ್ನ ನಾನು ಹಾಯ್ ಅಂತ ಹೇಳಿ ಅವ್ರ ಹೆಸರು ಹೇಳ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಸೊ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.